ರಾಜ್ಯ ಬಿಜೆಪಿಯಲ್ಲಿ ಅಂತರ್ಯುದ್ಧ. ಓಡೋಡಿ ಬಂದಿದ್ದಕ್ಕೆ ಅಮಿತ್ ಶಾ. ಬಿವೈವಿ ಕುರ್ಚಿಗೆ ಕಂಟಕ ಫಿಕ್ಸ. ರಾಜ್ಯ ಬಿಜೆಪಿಯಲ್ಲಿ ಬೆಂಕಿ ದಗದಗಿಸುತ್ತಿದೆ. ಅಧಿಕಾರ ಇಲ್ಲದಿದ್ರೂ ಪಕ್ಷದಲ್ಲಿನ ಪ್ರಮುಖ ಸ್ಥಾನಗಳಿಗಾಗಿ ಅಂತರ್ಯುದ್ಧ ಶುರುವಾಗಿದೆ. ಹಾಗಾದ್ರೆ ಏನಿದು ಅಂತರ್ಯುದ್ಧ? ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬೆಂಗಳೂರಿಗೆ ಓಡೋಡಿ ಬಂದಿದ್ದಕ್ಕೆ ಬಿವೈ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಸುವುದಕ್ಕೆ ರೆಬೆಲ್ಸ್ ಟೀಮ್ ಒಂದಾದ್ರ. ಅಷ್ಟಕ್ಕೂ ಏನಾಗ್ತಿದೆ ರಾಜ್ಯ ಬಿಜೆಪಿಯಲ್ಲಿ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬೆಂಗಳೂರಿಗೆ ಬಂದಿಳಿದಿದ್ದಾರೆ. ಅಮಿತ್ ಶಾ ಎಂಟ್ರಿಯಿಂದ ರಾಜ್ಯ ಬಿಜೆಪಿ ನಾಯಕರು ಕೂಡ ಅಲರ್ಟ್ ಆಗಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಮ್ಮ ಕುರ್ಚಿಗಳನ್ನು ಉಳಿಸಿಕೊಳ್ಳೋದಕ್ಕೆ ಹೆಣಗಾಡ್ತಿದ್ದಾರೆ. ಅತ್ತ ರೆಬೆಲ್ಸ್ ಬಣದ ನಾಯಕರು ಒಟ್ಟಾಗಿ ಅಶೋಕ್ ಮತ್ತು ಬಿವೈ ವಿಜಯೇಂದ್ರ ಅವರನ್ನ ಕೆಳಗಿಳಿಸುವುದಕ್ಕೆ ಬಿಗ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಬಿಜಿಎಸ್ವಿವಿಯ ಬೆಂಗಳೂರು ಕ್ಯಾಂಪಸ್ ಉದ್ಘಾಟನೆ ಮಾಡೋದಕ್ಕೆ ಅಮಿತ್ ಶಾ ಬೆಂಗಳೂರಿಗೆ ಬಂದಿಳಿದಿದ್ದಾರೆ ಅನ್ನೋದು ಸುದ್ದಿ. ಆದ್ರೆ ಇನ್ಸೈಡ್ ಮಾಹಿತಿ ಪ್ರಕಾರ ರಾಜ್ಯ ಬಿಜೆಪಿ ನಾಯಕರ ಕಿವಿ ಹಿಂಡಿ ಅವರನ್ನ ಸರಿದಾರಿಯಲ್ಲಿಡೋದಕ್ಕೆ ಅಮಿತ್ ಶಾ ಬೆಂಗಳೂರಿಗೆ ಬಂದಿದ್ದಾರೆ ಎನ್ನಲಾಗ್ತಿದೆ. ಅದ್ಯಾವಾಗ ಅಮಿತ್ ಶಾ ಬೆಂಗಳೂರಿಗೆ ಬಂದಿಳಿದ್ರು ಅತ್ತ ರೆಬೆಲ್ಸ್ ಬಣದ ನಾಯಕರು ಅಲರ್ಟ್ ಆಗಿದ್ದಾರೆ. ಅಮಿತ್ ಶಾ ರಾಜ್ಯಕ್ಕೆ ಬಂದಿರುವಾಗಲೇ ರೆಬೆಲ್ಸ್ ನಾಯಕರು ತಂತ್ರಗಾರಿಕೆ ನಡೆಸಿದ್ದಾರೆ. ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಅವರ ಮನೆಯಲ್ಲಿ ರೆಬೆಲ್ಸ್ ನಾಯಕರು ಸಭೆ ಸೇರಿದ್ರು. ಜಿಎಂ ಸಿದ್ದೇಶ್ವರ್, ಬಿಪಿ ಹರೀಶ್, ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ ಸೇರಿದಂತೆ ಪ್ರಮುಖರು ಚರ್ಚೆ ನಡೆಸಿದ್ದಾರೆ. ಇನ್ನು ರೆಬೆಲ್ಸ್ ಟೀಮ್ನ ಸಭೆಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಬಂದು ಹೋಗಿದ್ದಾರೆ ಎನ್ನಲಾಗ್ತಿದೆ. ರೆಬೆಲ್ಸ್ ಸಭೆಯಲ್ಲಿನ ವಿ ಸೋಮಣ್ಣ ಉಪಸ್ಥಿತಿ ಇದೀಗ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಜೊತೆಗೆ ರೆಬೆಲ್ಸ್ ಬಣದ ಸಭೆ ಬಿವೈ ವಿಜಯೇಂದ್ರ ಪಾಳ್ಯದಲ್ಲಿ ತಳಮಳ ಸೃಷ್ಟಿಯಾಗುವಂತೆ ಮಾಡಿದೆ. ಹಾಗಾದ್ರೆ ರಾಜ್ಯ ಬಿಜೆಪಿಯಲ್ಲಿರೋ ಆಂತರಿಕ ಸಮಸ್ಯೆಗಳಾದ್ರೂ ಏನ್ ಗೊತ್ತಾ? ಅದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ. ನಂಬರ್ 1, ಬಿವೈವಿ ಸರ್ವಾಧಿಕಾರಿ ವರ್ತನೆ. ಬಿವೈ ವಿಜಯೇಂದ್ರಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟ ಸಿಕ್ಕಿದೆ. ಹೀಗಾಗಿ ಪಕ್ಷದ ಹಿರಿಯ ನಾಯಕರ ಮೇಲೆ ಬಿವೈ ವಿಜಯೇಂದ್ರ ಮುಗಿ ಬೀಳ್ತಿದ್ದಾರೆ. ಗುರು ಹಿರಿಯರು ಅಂತಾನು ನೋಡದೆ ಅವರನ್ನ ತಮ್ಮ ಹಿಡಿತದಲ್ಲಿಟ್ಟುಕೊಳ್ಳೋದಕ್ಕೆ ಸರ್ವಾಧಿಕಾರಿ ರೀತಿ ವರ್ತಿಸುತ್ತಿದ್ದಾರೆ ಅನ್ನೋ ಆರೋಪವಿದೆ. ಅದರಲ್ಲೂ ಯತ್ನಾಳ್, ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರನ್ನ ಪಕ್ಷದಿಂದ ಉಚ್ಚಾಟಿಸಿರೋದ್ರಿಂದ ರೆಬೆಲ್ಸ್ ಟೀಮ್ ಕೊತ ಕುದಿಯುತ್ತಿದೆ. ಇವರ ಉಚ್ಚಾಟನೆಯ ಹಿಂದೆ ಬಿವೈ ವಿಜಯೇಂದ್ರ ಕೈವಾಡ ಇದೆ ಅನ್ನೋದು ರೆಬೆಲ್ಸ್ ಬಣದಲ್ಲಿ ಉರಿಯೋ ಬೆಂಕಿಗೆ ಪೆಟ್ರೋಲ್ ಸುರಿದಂತಾಗಿದೆ. ಇಂಥ ಸೂಕ್ಷ್ಮ ವಿಚಾರಗಳನ್ನ ಅಮಿತ್ ಶಾ ಅವರ ಕಿವಿಗೆ ಹಾಕೋದಕ್ಕೆ ರೆಬೆಲ್ಸ್ ಟೀಮ್ ತಯಾರಿ ಮಾಡಿಕೊಂಡಿದೆ. ನಂಬರ್ 2, ಅಶೋಕ್ ಬಿವೈವಿ ಮಧ್ಯೆ ಬೆಂಕಿ. ಇನ್ನ ಆರ್ ಅಶೋಕ್ ಮತ್ತು ಬಿವೈ ವಿಜಯೇಂದ್ರ ರಾಜ್ಯ ಬಿಜೆಪಿಯನ್ನ ಮುನ್ನಡೆಸುವಂತ ಸಮರ್ಥ ನಾಯಕರಲ್ಲ. ಇವರಿಗೆ ಮಾಸ್ ಇಮೇಜು ಇಲ್ಲ, ವರ್ಚಸ್ಸು ಇಲ್ಲ ಅನ್ನೋ ಮಾತುಗಳು ಬಿಜೆಪಿ ಪಾಳೆಯದಲ್ಲೇ ಕೇಳಿ ಬರ್ತಿವೆ. ಈ ಇಬ್ಬರು ನಾಯಕರು ಯಾವುದೋ ರೀಸನ್ಗೆ ಹೈಕಮಾಂಡ್ ಕೃಪಾ ಕಟಾಕ್ಷದಿಂದ ಪ್ರಮುಖ ಹುದ್ದೆಗಳಲ್ಲಿ ಬಂದು ಕೂತಿದ್ದಾರೆ ಬಿಟ್ರೆ ಆ ಸ್ಥಾನಗಳಿಗೆ ಇವರು ನ್ಯಾಯ ಒದಗಿಸಿ ಕೊಡ್ತಿಲ್ಲ ಎನ್ನಲಾಗ್ತಿದೆ. ಹೀಗಿದ್ರೂ ವೈಯಕ್ತಿಕವಾಗಿ ಬೆಳೆಯೋದಕ್ಕೆ ಆರ್ ಅಶೋಕ್ ಮತ್ತು ಬಿವೈ ವಿಜಯೇಂದ್ರ ಅವರ ಮಧ್ಯೆ ಮುಸುಕಿನ ಗುದ್ದಾಟಗಳು ನಡೆಯುತ್ತಿವೆ. ಇದರಿಂದ ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷದ ಭವಿಷ್ಯ ಮಣ್ಣು ಪಾಲಾಗ್ತಿದೆ ಅನ್ನೋದು ರೆಬೆಲ್ಸ್ ಟೀಮ್ನ ಕಂಪ್ಲೇಂಟ್. ನಂಬರ್ 3, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ ಬಿಡಿಸಿ ಹೇಳಬೇಕಾಗಿಲ್ಲ. ಅದು ಕೂಡ ಬಿವೈ ವಿಜಯೇಂದ್ರ ಮತ್ತು ಬಿಎಸ್ವೈ ಅವರ ಮೇಲೆ ಮೊದಲಿಂದಲೂ ಇಂಥ ಆರೋಪವಿದೆ. ಬಿವೈ ವಿಜಯೇಂದ್ರ 2023ರಲ್ಲಿ ಗೆದ್ದು ಶಾಸಕರಾಗಿದ್ದೇ ಕಾಂಗ್ರೆಸ್ ಜೊತೆಗಿನ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಿಂದಾಗಿ ಅಂತೇಳಿ ಬಿಜೆಪಿ ನಾಯಕರೇ ಹಲವು ಸಲ ಆರೋಪಿಸಿದ್ದಾರೆ. ಜೊತೆಗೆ ರಾಜ್ಯಾಧ್ಯಕ್ಷ ಕುರ್ಚಿಯಲ್ಲಿ ಕೂತಿರೋ ಬಿವೈ ವಿಜಯೇಂದ್ರ ಕಾಂಗ್ರೆಸ್ ನಾಯಕರ ಜೊತೆ ನಿರಂತರವಾಗಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡುತ್ತಿದ್ದಾರೆ. ಇದು ಬಿಜೆಪಿ ಪಕ್ಷಕ್ಕೆ ಭವಿಷ್ಯದಲ್ಲಿ ಮಾರಕ. ಇದು ಗೊತ್ತಿದ್ರೂ ಹೈಕಮಾಂಡ್ ವಿಜಯೇಂದ್ರ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಕುರ್ಚಿಯಲ್ಲಿ ಮುಂದುವರೆಸಿರೋದು ಎಷ್ಟು ಸರಿ ಅಂತೇಳಿ ರೆಬೆಲ್ಸ್ ಬಣದ ನಾಯಕರು ತಿರುಗಿ ಬಿದ್ದಿದ್ದಾರೆ. ಈ ಬಗ್ಗೆ ಸಿಟಿ ರವಿ ಕೂಡ ಸಣ್ಣದಾಗಿ ದನಿ ಎತ್ತಿರೋದು ಈಗ ತೀವ್ರ ಕುತೂಹಲ ಕೆರಳಿಸುತ್ತಿದೆ. ನಂಬರ್ 4, ಕಮಲದಳ ದೋಸ್ತಿ ಜಗಳ. ಇದೆಲ್ಲದರ ಮಧ್ಯೆ ಕಮಲದಳ ದೋಸ್ತಿಗೆ ಅಗ್ರಿಮೆಂಟ್ ಆಗಿರೋದು ಕೇಂದ್ರದಲ್ಲೇ. ಇದರಿಂದ ಕರ್ನಾಟಕದಲ್ಲಿ ಜೆಡಿಎಸ್ ನಾಯಕರು ಮತ್ತು ಬಿಜೆಪಿ ನಾಯಕರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಕೊರತೆ ಎದ್ದು ಕಾಣ್ತಿದೆ. ಮೇಲ್ನೋಟಕ್ಕೆ ದೋಸ್ತಿ ಅಂದ್ರೂ ಒಳಗೊಳಗೆ ಕುಸ್ತಿ ನಡೀತಾ ಇದೆ. ಈ ನಡುವೆ ಕುಮಾರಸ್ವಾಮಿ 2028ರಲ್ಲಿ ಜೆಡಿಎಸ್ ಪಕ್ಷ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿರೋದು ರಾಜ್ಯ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗುವಂತೆ ಮಾಡಿದೆ. ಜೊತೆಗೆ ಎಚ್.ಡಿ. ಕುಮಾರಸ್ವಾಮಿ ತಮ್ಮ ಮಗನನ್ನ ರಾಜ್ಯ ಪ್ರವಾಸಕ್ಕೆ ಸಜ್ಜುಗೊಳಿಸುತ್ತಿರೋದು ರಾಜ್ಯ ಬಿಜೆಪಿಗೆ ಎಚ್ಚರಿಕೆಯ ಗಂಟೆಯಾಗಿದೆ. ಈ ವಿಷಯವನ್ನ ಅಮಿತ್ ಶಾ ಅವರ ಕಿವಿಗೆ ಹಾಕಿ ಜೆಡಿಎಸ್ ಸ್ಪೀಡ್ಗೆ ಬ್ರೇಕ್ ಹಾಕೋಕೆ ರಾಜ್ಯ ಬಿಜೆಪಿ ನಾಯಕರು ಸಜ್ಜಾಗಿದ್ದಾರೆ. ಅದೇನೇ ಇದ್ರೂ ದೋಸ್ತಿಯೇ ಸದ್ಯ ಬಿಜೆಪಿ ಮತ್ತು ಜೆಡಿಎಸ್ಗೆ ಮುಳುವಾಗೋ ಸಾಧ್ಯತೆ ಇದೆ. ಇಂಥ ಟೈಮಲ್ಲಿ ಬಿವೈ ವಿಜಯೇಂದ್ರ ಮತ್ತು ಆರ್ ಅಶೋಕ್ ಅವರನ್ನ ಪ್ರಮುಖ ಸ್ಥಾನಗಳಲ್ಲಿ ಮುಂದುವರಿಸೋದ್ರಿಂದ ಬಿಜೆಪಿಗೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ಅನ್ನೋ ಬಿಸಿ ಬಿಸಿ ಚರ್ಚೆಗಳು ಬಿಜೆಪಿಯಲ್ಲಿ ನಡೆಯುತ್ತಿವೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.